ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶರಣ್ ಸಜ್ಜನ್. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಟೀಚಿಂಗ್ ಫೀಲ್ಡ್ ಅಂತ ಬಂದಾಗ ನನಗೆ 4 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಈ ನಮ್ಮ ವರಂಡಾ ರೇಸ್ ಬೆಂಗಳೂರು ಬ್ರಾಂಚ್ ನಾನು ಜಾಯ್ನ್ ಆಗ್ಬಿಟ್ಟು 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. 2 ವರ್ಷ ಈ ವರಂಡಾ ರೇಸ್ ಅಲ್ಲಿ ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನಾನು ಅನುಭವಿಸ್ತಾ ಇದ್ದೀನಿ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಸಿಲೆಬಸ್ ನೋಡೋದಾದ್ರೆ ಇಂಗ್ಲಿಷ್, ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ವೆರಿ ಇಂಪಾರ್ಟೆಂಟ್ ಸಿಲೆಬಸ್. ಇದರಲ್ಲಿ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಫ್ಯಾಕಲ್ಟಿ ಆದಂತಹ ನಾನು ಈ ನನ್ನ ಟೀಚಿಂಗ್ ಜರ್ನಿಯಲ್ಲಿ ತುಂಬಾ ಕಲ್ತಿದ್ದೀನಿ, ತುಂಬಾ ಗೈಡ್ ಮಾಡ್ತಾ ಇದ್ದೀನಿ, ತುಂಬಾ ನನ್ನ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದ್ದಾರೆ. ಮತ್ತು ನನಗೆ ಹೆಮ್ಮೆ ಏನಪ್ಪಾ ಅಂತಂದರೆ ಈ ವರಂಡಾ ರೇಸಲ್ಲಿ ನಾನು ಟೀಚಿಂಗ್ ಮಾಡ್ತಾ ನನ್ನ ಸ್ಟೂಡೆಂಟ್ಸ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಮತ್ತು ನನ್ನ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಮತ್ತು ಮೆಂಟರ್ಶಿಪ್ ಆಗಿರ್ಬೋದು, ಇದೆಲ್ಲನೂ ಹೇಳ್ಕೊಡ್ತಾ ನಾನು ಇನ್ನಷ್ಟು ಕಲಿತಾ ಇದ್ದೀನಿ. ಸೊ ಈಗ ರೀಸನಿಂಗ್ ಅಂತ ಒಂದು ಟಾಪಿಕ್, ಒಂದು ಸಿಲೆಬಸ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, SSC ಎಕ್ಸಾಮ್ ಆಗಿರ್ಬೋದು ಮತ್ತು ರೈಲ್ವೆ ಎಕ್ಸಾಮ್ ಆಗಿರ್ಬೋದು, ಸಿಲೆಬಸ್ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲೀಷ್ ಇದು ಮೇನ್ ಇಂಪಾರ್ಟೆಂಟ್ ಸಿಲೆಬಸ್. ಇದು ಇಲ್ಲದೆ ಯಾವ ಪ್ರಿಲಿಮ್ಸ್ ಕೂಡ ನಡೆಯಲ್ಲ, ಯಾವ ಟೈರ್ 1 ಕೂಡ ನಡೆಯಲ್ಲ. ಅದರಲ್ಲಿ ರೀಸನಿಂಗ್ ಅನ್ನೋ ಒಂದು ಸಿಲೆಬಸ್ ಆಗಿರುವಂತಹ ಈ ರೀಸನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕಂಪೇರ್ ಟು ಆಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್, ಈ ರೀಸನಿಂಗ್ ಸಿಲೆಬಸ್ ವೆರಿ ಈಸಿ ಕಾನ್ಸೆಪ್ಟ್. ಆ್ಯಂಡ್ ಕಂಪೇರ್ ಟು ಆಪ್ಟಿಟ್ಯೂಡ್, ರೀಸನಿಂಗ್ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ರೀಸನಿಂಗ್ನ ತುಂಬ ಜನ ಇಷ್ಟಪಟ್ಟು ಕಲಿತಾರೆ, ಆಪ್ಟಿಟ್ಯೂಡ್ನ ಕೂಡ ಇಷ್ಟಪಟ್ಟೆ ಕಲಿತಾರೆ. ಆದರೆ ರೀಸನಿಂಗ್ಗೆ ಕೊಡುವಷ್ಟು ಇಂಟ್ರೆಸ್ಟ್ ಆ್ಯಂಡ್ ರೀಸನಿಂಗ್ಗೆ ಕೊಡುವಷ್ಟು ಟೈಮ್ ಆಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್ಗೆ ಕೊಡೋ ಸಾಧ್ಯತೆ ಕಡಿಮೆ. ಯಾಕಪ್ಪ ಅಂತಂದರೆ ಸ್ಕೋರಿಂಗ್ ಸಬ್ಜೆಕ್ಟ್ ಆದಂತಹ ರೀಸನಿಂಗ್ನ ಎಲ್ಲರೂ ಫೋಕಸ್ ಮಾಡೋದು ಜಾಸ್ತಿ ಸ್ಕೋರ್ ನಾವು ರೀಸನಿಂಗಲ್ಲಿ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ನನ್ನ ಈ 4 ವರ್ಷ ಜರ್ನಿ ರೀಸನಿಂಗಲ್ಲಿ ಆ್ಯಂಡ್ ಆಪ್ಟಿಟ್ಯೂಡ್ ಕೂಡ ಸಮ್ಟೈಮ್ಸ್ ಹ್ಯಾಂಡಲ್ ಮಾಡ್ತಾ ಇರ್ತೀನಿ ಕ್ಲಾಸಸ್. ಬಟ್ ರೀಸನಿಂಗ್ ಅಂತ ಬಂದಾಗ ಕಂಪ್ಲೀಟ್ ಎಲ್ಲ ಬ್ಯಾಚಸ್ಗೂ ನಾನೇ ರೀಸನಿಂಗ್ ತೊಗೊಳ್ಳೋದು. ಸೊ ನೀವು ನೋಡಿರಬಹುದು ನಮ್ಮ ವರಂಡಾ ರೇಸ್ ಕಡೆಯಿಂದ ಎಷ್ಟು ಸೆಲೆಕ್ಷನ್ಸ್ ಆಗಿದೆ, ಎಷ್ಟು ಜನ ಓದ್ತಾ ಇದ್ದಾರೆ. ನನ್ನ ಪ್ರಿಯ ಆಸ್ಪಿರೆಂಟ್ಸ್ ಯಾರೆಲ್ಲ ಈ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇದ್ದೀರಾ, ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಎಕ್ಸಾಮ್ಸ್ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ನನ್ನ ಕಡೆಯಿಂದ ಸಜೆಷನ್ ನಮ್ಮ ವರಂಡಾ ರೇಸ್ ಉತ್ತಮ ಅಂತ ಹೇಳೋಕ್ಕೆ ಬಯಸ್ತೀನಿ. ಯಾಕೆ ನಾನು ಇನ್ನೂ ಈ ವರಂಡಾ ರೇಸಲ್ಲಿ ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನನ್ನ ಟೀಚಿಂಗ್ ಜರ್ನಿ ಆಗಿರ್ಬೋದು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲಿ ಇರೋ ಫೆಸಿಲಿಟೀಸ್ ಆಗಿರ್ಬೋದು ಮತ್ತು ಇಲ್ಲಿ ಇರೋ ಶೆಡ್ಯೂಲ್ ಆಗಿರ್ಬೋದು ಮತ್ತು ಇಲ್ಲಿ ಇರೋ ಪ್ರಿಪರೇಷನ್ ಸ್ಟ್ರಾಟಜಿ ಆಗಿರ್ಬೋದು ನನ್ನ ಪ್ರಕಾರ ಬೇರೆ ಎಲ್ಲೂ ಅಷ್ಟೊಂದು ಸಿಗಲ್ಲ. ವರಂಡಾ ರೇಸ್ ಈ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಕ್ಕೆ ಉತ್ತಮಪ್ಪ ಅಂತಂದರೆ ಫೆಸಿಲಿಟೀಸ್ಗಳು ತುಂಬ ಸ್ಟೂಡೆಂಟ್ಸ್ಗೆ ಅವರ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತದೆ. ಒಂದೊಂದಾಗಿ ನಮ್ಮ ಫೆಸಿಲಿಟೀಸ್ ನೋಡೋದಾದರೆ ವರಂಡಾ ರೇಸ್ ಬ್ರಾಂಚ್ಗಳಲ್ಲಿ ಲೈಬ್ರರಿ ಫೆಸಿಲಿಟೀಸ್ ಆಗಿರ್ಬೋದು, ಲ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು ಮತ್ತು ಪ್ರಿಪರೇಷನ್ ಸ್ಕಿಲ್ಸ್ ಆಗಿರ್ಬೋದು, ಯಾವ ರೀತಿ ಮಕ್ಕಳು ಅದನ್ನು ಯೂಸ್ ಮಾಡ್ಕೋತಾರೆ ನೋಡೋಣ. ನಮ್ಮ ಇಡೀ ವರಂಡಾ ರೇಸ್ ಬ್ರಾಂಚ್ಗಳಲ್ಲಿ ಲೈಬ್ರರಿಯಲ್ಲಿ 2000+ ಬುಕ್ಸ್ ಹೊಂದಿರುತ್ತದೆ ಮತ್ತು ಒಳ್ಳೆ ಆಥರ್ಸ್ ಆಗಿರ್ಬೋದು, ವರಂಡಾ ರೇಸ್ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಮತ್ತು ಸ್ಟಡಿ ಮೆಟೀರಿಯಲ್ಸ್ ಕೂಡ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಮತ್ತು ಲ್ಯಾಬ್ ಫೆಸಿಲಿಟೀಸಲ್ಲಿ ನಿಮಗೆ ರಿಯಲ್ ಟೈಮ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಆಗೋಕ್ಕೋಸ್ಕರ ಎವ್ರಿ ಡೇ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇರ್ತೀವಿ ವಿತ್ ಯುವರ್ ಕಂಪ್ಯೂಟರ್. ನಮ್ಮ ಇಡೀ ವರಂಡಾ ರೇಸ್ ಬ್ರಾಂಚ್ಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ 100ಕ್ಕೂ ಹೆಚ್ಚು ಸಿಸ್ಟಮ್ಗಳನ್ನು ಹೊಂದಿರುತ್ತೆ. ಇಲ್ಲಿನ ಪ್ರಿಪರೇಷನ್ ಸ್ಟ್ರಾಟಜಿ ಮತ್ತು ಎಕ್ಸಾಮ್ ಪ್ರಿಪರೇಷನ್ ಯಾವ ರೀತಿ ನಡೆಸ್ಕೊಡ್ತೀವಿ ಆ್ಯಂಡ್ ಇಲ್ಲಿ ನಿಮಗೆ 1-on-1 ಮೆಂಟರ್ಶಿಪ್ ಕೂಡ ಇರುತ್ತೆ. ಆ ಮೆಂಟರ್ಶಿಪ್ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ರಿಗಾರ್ಡಿಂಗ್ ಎಕ್ಸಾಮ್ಸ್ ಹೇಳ್ಕೊಡ್ತಾರೆ. ಎವ್ರಿ ಡೇ ಕ್ಲಾಸ್ ಆದಮೇಲೆ ಕಂಪ್ಲೀಟ್ ನೀವು ಮೆಂಟರ್ ಅಂಡರಲ್ಲಿ ಇರ್ತೀರ. ಮೆಂಟರ್ಸ್ ನಿಮಗೆ ಮಾಕ್ ಟೆಸ್ಟ್ ಕೊಡೋದಾಗಲಿ ಮತ್ತು ಮಟೀರಿಯಲ್ಸ್ ಸಾಲ್ವ್ ಮಾಡಿಸೋದಾಗಲಿ, ಅವ್ರ ಜೊತೆಗೆ ನಿಮ್ಮ ಎಕ್ಸಾಮ್ ಗೈಡೆನ್ಸ್ ಕಂಪ್ಲೀಟಾಗಿ ಹೋಗ್ತಾ ಇರುತ್ತೆ. ಅದಾದ ನಂತರ ಇಲ್ಲಿನ ನಮ್ಮ ಇಡೀ ವರಂಡಾ ರೇಸ್ ಬ್ರ್ಯಾಂಚ್ಗಳಲ್ಲಿ ಎಕ್ಸಾಮ್ ಸ್ಟ್ರಾಟಜಿ ಯಾವ ರೀತಿ ಯೂಸ್ ಮಾಡ್ತೀವಪ್ಪ ಅಂತಂದಾಗ ಎಲ್ಲ ಎಕ್ಸಾಮ್ಸ್ಗೂ ನಿಮ್ಮ ಪ್ರಿಪ್ರೇಷನ್ 5 ಲೆವೆಲಲ್ಲಿ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. 5 ಲೆವೆಲ್ ಪ್ರೋಗ್ರಾಮ್ಸ್ ಯಾವುದೆಲ್ಲಪ್ಪ ಅಂತಂದರೆ ಫಸ್ಟ್ಗೆ ಫೌಂಡೇಶನ್ ಬ್ಯಾಚ್, ನೆಕ್ಸ್ಟ್ ಪ್ರಿಲಿಮ್ಸ್ ಬ್ಯಾಚ್, ನೆಕ್ಸ್ಟ್ ಮೇನ್ಸ್ ಬ್ಯಾಚ್, ನೆಕ್ಸ್ಟ್ ಟೆಸ್ಟ್ ಬ್ಯಾಚ್, ಆಟ್ ದ ಎಂಡ್ ನಿಮಗೆ ಇಂಟರ್ವ್ಯೂ, ಮಾಕ್ ಇಂಟರ್ವ್ಯೂ ಬ್ಯಾಚ್ನ ಕಂಡಕ್ಟ್ ಮಾಡಲಾಗುತ್ತೆ. ಬಿಫೋರ್ ಸ್ಟಾರ್ಟಿಂಗ್ ಯುವರ್ ರೆಗ್ಯುಲರ್ ಕ್ಲಾಸಸ್ ವಿ ವಿಲ್ ಬಿ ಪ್ರೊವೈಡಿಂಗ್ ಯು ಅ ಫೌಂಡೇಶನ್ ಬ್ಯಾಚ್. ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ರಿಗಾರ್ಡಿಂಗ್ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತೇವೆ. ಅಂದರೆ ಯಾವ ರೀತಿ ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡಬೇಕು ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ಗಳಾದಂತಹ ಟೇಬಲ್ಸ್, ಸ್ಕ್ವೇರ್ಸ್, ಕ್ಯೂಬ್ಸ್ ಇದೆಲ್ಲನೂ ಕಂಪ್ಲೀಟಾಗಿ ನಿಮಗೆ ಫೌಂಡೇಶನ್ ಬ್ಯಾಚಲ್ಲಿ ಹೇಳ್ಕೊಡ್ತೇವೆ. ಒನ್ಸ್ ಯುವರ್ ರೆಗ್ಯುಲರ್ ಕ್ಲಾಸ್ ವಿಲ್ ಸ್ಟಾರ್ಟ್, ಇಟ್ ವಿಲ್ ಬಿ ನೇಮ್ಡ್ ಆಸ್ ಪ್ರಿಲಿಮ್ಸ್ ಬ್ಯಾಚ್. ನಿಮ್ಮ ಇಡೀ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಇಂಗ್ಲೀಷ್, ಆಪ್ಟಿಟ್ಯೂಡ್, ರೀಸನಿಂಗ್ ಸಿಲೆಬಸ್ಗಳು ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಕಂಪ್ಲೀಟ್ 1 by 1 ಟೀಚ್ ಮಾಡ್ತಾ ಹೋಗ್ತೇವೆ. ಇದರಲ್ಲಿ ಎವ್ರಿ ಡೇ
ಮಟೀರಿಯಲ್ ಸೊಲ್ಯೂಷನ್ ಆಗಿರ್ಬೋದು ಮತ್ತು ಮಾಕ್ ಟೆಸ್ಟ್ ಆಗಿರ್ಬೋದು, ಎವ್ರಿ ಡೇ ಆ ಟಾಪಿಕ್ ಮೇಲೆ ಅವತ್ತೇ ಸಾಲ್ವ್ ಮಾಡೋದು ಈಸಿ. ಅದು ನಮ್ಮ ಈ ವರಂಡ ರೇಸ್ಗಳಲ್ಲಿ ಅನ್ವಯಿಸ್ತೇವೆ. ಅದಾದಮೇಲೆ ನಿಮಗೆ ಮೇನ್ಸ್ ಬ್ಯಾಚ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ ಲೆವೆಲ್, ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ಆಗಿರ್ಬೋದು, ಮಾಡರೇಟ್ ಲೆವೆಲ್ ಕ್ವಶನ್ಸ್ ಆಗಿರ್ಬೋದು, ಆ್ಯಂಡ್ ಮೇನ್ಸ್ ಬ್ಯಾಚ್ ಮಟೀರಿಯಲ್ ಕೂಡ ಪ್ರೊವೈಡ್ ಮಾಡಿ ಮೆಂಟರ್ಸ್ ಜೊತೆಗೆ ನಿಮಗೆ ಕಂಪ್ಲೀಟಾಗಿ ಅದರ ಗೈಡೆನ್ಸ್ ಮತ್ತು ಅದರ ಸೊಲ್ಯೂಷನ್ ಮತ್ತು ಅದರ ಡಿಸ್ಕಷನ್ ಕೂಡ ನಿಮಗೆ ಕ್ಲಾಸಸ್ ಜೊತೆಗೆ ಕೊಡ್ತೀವಿ. ಅದಾದಮೇಲೆ ಟೆಸ್ಟ್ ಬ್ಯಾಚ್, ಒನ್ಸ್ ಕಂಪ್ಲೀಷನ್ ಆಫ್ ಪ್ರಿಲಿಮ್ಸ್ ಬ್ಯಾಚ್ ಆ್ಯಂಡ್ ಮೇನ್ಸ್ ಬ್ಯಾಚ್ ಕಂಪ್ಲೀಟ್ ನಿಮಗೆ ಒಂದು ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಮತ್ತು ಮೇನ್ಸ್ ಮಾಕ್ ಟೆಸ್ಟ್ ಅಂತ ಟೆಸ್ಟ್ ಬ್ಯಾಚ್ ಕಂಡಕ್ಟ್ ಮಾಡ್ತೀವಿ. ಇದರಲ್ಲೂ ಕೂಡ ನಿಮಗೆ ಸ್ಕೋರಿಂಗ್ಸ್ ಒನ್ ಆನ್ ಒನ್ ನಿಮಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತವೆ ಮತ್ತು ಯಾವುದರಲ್ಲಿ ಜಾಸ್ತಿ ಟೈಮ್ ಕಳಿಬಾರ್ದು, ಯಾವುದಕ್ಕೆ ಜಾಸ್ತಿ ಟೈಮ್ ತೊಗೋಬಾರ್ದು ಅಂತ ಹೇಳಿಕೊಡ್ತಾ ಇದನ್ನು ಟೆಸ್ಟ್ ಬ್ಯಾಚ್ನ ಮುಗಿಸ್ತೇವೆ. ನಾವು ಹಿಯರ್ ಕಮ್ಸ್ ದ ಫೈನಲ್ ಲೆವೆಲ್ ಆಫ್ ಅವರ್ 5 level programs is mock interview. After completion of prelims batch and mains batch, we will be providing you a mock interview. ರಿಯಲ್ ಇಂಟರ್ವ್ಯೂ ಯಾವ ರೀತಿ ಇರುತ್ತೆ ಅದೇ ರೀತಿ ಎಕ್ಸ್ಪರ್ಟೈಸ್ನ ಕರೆಸಿಬಿಟ್ಟು ಮಾಕ್ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತೀವಿ ಎವ್ರಿ ಇಯರ್. ಈ ಇಂಟರ್ವ್ಯೂವಲ್ಲಿ ನಿಮಗೆ ಎಕ್ಸ್ಪರ್ಟೈಸ್ ಕಡೆಯಿಂದ ಇಂಟರ್ವ್ಯೂಸ್ನ ಕಂಡಕ್ಟ್ ಮಾಡಿಸ್ತೀವಿ. ಎಕ್ಸ್ಪರ್ಟೈಸ್ ಅಂದರೆ ರಿಟೈರ್ಡ್ ಬ್ಯಾಂಕ್ ಆಫೀಸರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿ ರಿಯಲ್ ಇಂಟರ್ವ್ಯೂ ನಡೆಯುತ್ತೆ ಅದೇ ರೀತಿ ಮಾಕ್ ಇಂಟರ್ವ್ಯೂನ ಕಂಡಕ್ಟ್ ಮಾಡಿಸ್ತೀವಿ. ಇದು ನಿಮಗೆ ರಿಯಲ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕೆ ತುಂಬ ಸಹಾಯ ಆಗೇ ಆಗುತ್ತೆ. ಅಷ್ಟೇ ಅಲ್ಲದೆ ವರಂಡ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಎವ್ರಿ ಡೇ ಲೈವ್ ಕ್ಲಾಸಸ್ ನಡೀತಾ ಇರುತ್ತೆ. ನಿಮ್ಮ ಪ್ರಿಪರೇಷನ್ಗೆ ಮತ್ತು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ಗೆ ಮತ್ತು ನಿಮ್ಮ ಸ್ಪೀಡ್ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ನಮ್ಮ ಇಡೀ ಎಕ್ಸ್ಪರ್ಟೈಸ್ ಫ್ಯಾಕಲ್ಟಿಗಳಾದಂತಹ ಎಲ್ಲರೂ ಕೂಡ ಲೈವ್ ಕ್ಲಾಸಸ್ ತಗೋತಾ ಇದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಪ್ಲೀಸ್ ವಿಸಿಟ್ ಅವರ್ ಬ್ರಾಂಚ್. ಇಟ್ ಈಸ್ ಇನ್ ಬ್ಯಾಂಗ್ಳೂರ್, ಧಾರವಾಡ ಆ್ಯಂಡ್ ಮೈಸೂರು. ಥ್ಯಾಂಕ್ ಯು ಆಲ್.